ಸ್ನೇಹಿತರೆ, ಇಂದು ವಿಶ್ವ ಪುಸ್ತಕ ದಿನ. ನಾವು ಪುಸ್ತಕವನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸ್ಕೊಂಡಿದ್ದೀವಿ. ಯಾವುದೇ ಮಾಹಿತಿ ನಮಗೆ ಸಿಗೋದು ಅಲ್ಲಿ. ಈಗ ಬಿಡಿ, ಬೇರೆ ಬೇರೆ ವಿಧಾನಗಳಿದ್ದಾವೆ. ಇಂಟರ್ನೆಟ್ಗಳಲ್ಲಿ ಅಲ್ಲಿ ಇಲ್ಲಿ ವಿಷಯಗಳನ್ನು ಕೆದಕ್ತೀವಿ. ಆದರೆ ಪುಸ್ತಕ ಯಾವತ್ತೂ ಪುಸ್ತಕನೇ. ಅದರ ಮಹತ್ವ ತುಂಬ ಹಿರಿದು. ಅದನ್ನೇ ನಾವು ಜೀವನಕ್ಕೆ ಹೋಲಿಸಿದಾಗ ನಾವು ಸಾಮಾನ್ಯವಾಗಿ ಹೇಳೋದು ಹಣೆ ಬರಹ ಅಂತೀವಿ. ಅಂದರೆ ಬರಹ ಅಂದರೆ ಅಲ್ಲೊಂದು ಏನಾದರೂ ಪೇಪರ್ ಇದೆಯೇ, ಅಲ್ಲೇನಾದ್ರು ಒಂದು ಪುಸ್ತಕ ಇದೆಯೇ ಅಂತ ನಾವು ತರ್ಕ ಮಾಡ್ತಾ ಹೋದಾಗ ಮಸ್ತಕದ ಪುಸ್ತಕ ನನಗನ್ಸಿದ ಕವಿತೆ. ಮಸ್ತಕ ಅಂದರೆ ಹಣೆ, ಅಲ್ಲೊಂದು ಪುಸ್ತಕ ಇರೋದೇ. ಆದರೆ ಜೀವನ ಪ್ರಾರಂಭದಿಂದ, ಬಾಲ್ಯಾವಸ್ಥೆಯಿಂದ, ಯೌವನಾವಸ್ಥೆಯಿಂದ, ವೃದ್ಧಾಪ್ಯದಿಂದ ಅವನು ಕಾಲವಾದ ನಂತರ ದಿನಗಳಲ್ಲಿ ಆ ಪುಸ್ತಕದ ಬೆಳವಣಿಗೆ, ಪುಸ್ತಕದ ವಿಸ್ತಾರ ಹೇಗಾಗುತ್ತೆ ಅನ್ನೋದು ಒಂದು ಊಹೆಯಿಂದ, ಒಂದು ಕಲ್ಪನೆಯಿಂದ ನಾನು ಈ ಕವನವನ್ನು ಬರೆದಿದ್ದೇನೆ. ಕವನ ಮಸ್ತಕದ ಪುಸ್ತಕ. ತೊಗಲ ಚೀಲದೊರಗಿಳಿಯೇ ಗಂಟೆ ಗಳಿಗೆಗಳ ಗುಣಿಸಿ ಮಸ್ತಕದ ಪುಸ್ತಕವನ್ನು ಓದುವರು ಪ್ರಾಜ್ಞರು. ಆದರೆ ಅಲ್ಲಿರುವುದು ಬರೀ ಬಿಳಿಯ ಹಾಳೆ, ನಮ್ಮೆಸರೇ ಮುಖಪುಟದ ಶೀರ್ಷಿಕೆ, ತಾಯ ಜೋಗುಳವೇ ಮುನ್ನುಡಿಯು. ಪದ ಪದ್ಯ ಪ್ರಾಸಗಳು, ಶಿಶುಗೀತ ಗಾಯನವು, ನಲಿ ಕಲಿಯುವ ದಿನಗಳವು ಬಂದ ಪ್ರಬಂಧಗಳು. ನಡತೆ ಲೇಖನಿಯು ಭಾವ ಶಾಯಿಯ ಬಣ್ಣಗಳು. ಆನಂತರದ ಅಧ್ಯಾಯ ವ್ಯಾಕರಣಬದ್ಧ ಗದ್ಯರೂಪ. ಕನಸು ಮನಸ್ಸುಗಳೇ ಆವರಣದೊಳಗಿನ ಸ್ವಗತವು, ಅನಿರೀಕ್ಷಿತ ಅದೃಷ್ಟಗಳೇ ಆಶ್ಚರ್ಯ ಸೂಚಕವು. ತಂಪ ನೀಡುವ ಅಲ್ಪ ವಿರಾಮವೇ ಕಾಮವು. ದುಗುಡ ತುಮ್ಮಾನಗಳೇ ಕಷ್ಟಕೋಷ್ಟಕಗಳು, ಮರೆಯಲಾಗದ ಗಳಿಗೆಗಳ ಚಿತ್ರಪುಟಗಳು. ಪ್ರತಿ ಪ್ರಯತ್ನಗಳು ವಿವಿಧಾಧ್ಯಾಯಗಳು, ಶ್ರಮ ನಿಂತ ನಂತರ ಆಶ್ರಮದ ಪುಟಗಳು. ಹೇಳಿಕೊಳ್ಳುವ ಆತ್ಮಚರಿತ್ರೆಯ ಕೊನೆಯ ಪುಟಗಳು. ಅಂತಿಮ ಘಟ್ಟವದು ಬಹು ರೋಚಕವು, ಪೂರ್ಣ ವಿರಾಮಕ್ಕಿಲ್ಲಿ ಕಾಲನ ನಾಟಕವು. ತೆರೆ ಸರಿಯೇ ನಮ್ಮೊಡನೆ ಮಣ್ಣಾಗೋ ನೈಜವು. ಪುಸ್ತಕದ ಮಸ್ತಕಕ್ಕೆ ಬಾಷ್ಪಾಂಜಲಿ ಇತ್ತು, ಕಂಡು ಕೇಳದ ಪುಟಗಳ ಹೆಕ್ಕಿ ಬರೆವರು ವಿಮರ್ಶಾ ಲೇಖನವ ಮುಂದಿನವರು. ಅವರವರ ಪುಟಗಳಲ್ಲಿ ಅವರವರು ಕಂಡಂತೆ